ಕರ್ನಾಟಕ ಜಾನಪದ ಪರಿಷತ್ನ ನೇತೃತ್ವದಲ್ಲಿ ಶ್ರೀ ಬಸವೇಶ್ವರ ಜಾನಪದ ಕಲಾ ಸಂಘ ಬೆಳವಾಡಿ ಇವರ ಸಹಯೋಗದಲ್ಲಿ ಬೆಳವಾಡಿಯಲ್ಲಿ ನಡೆದ ಜಾನಪದ ಗಾಯನ ಮತ್ತು ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು, ಪ್ರದೇಶಕ್ಕನುಗುಣವಾಗಿ ಜಾನಪದ ಕಲೆ, ಸಂಸ್ಕೃತಿ, ಸೊಗಡು ಬದಲಾಗುತ್ತದೆ. ಅದನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವ ಕೆಲಸವನ್ನ ನಾವಿಂದು ಮಾಡಬೇಕಾಗಿದೆ. ಜೊತೆಗೆ ಯುವಕ ಯುವತಿಯರು ಇದರತ್ತ ಹೆಚ್ಚು ಆಸಕ್ತಿ ಹರಿಸಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಕೆಲಸ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದರು. ಜಾನಪದ ಕಲೆ ಚಿಕ್ಕಮಗಳೂರು, ಏಳಿಕೇಳಿ, ಮಲೆನಾಡಲ್ಲಿ ಎಲ್ಲ ರೈತರೇ ಹೆಚ್ಚಿರ್ತಕ್ಕಂಥವ್ರು. ಈ ಭಾಗದಲ್ಲಿ ಬಯಲುಸೀಮೆಯಲ್ಲಿ ಇಲ್ಲಿ ಜೋಳ ಅಥವಾ ರಾಗಿ ಹೆಚ್ಚು ಬೆಳೀತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ತೆಂಗು, ಅಡಿಕೆ ಎಲ್ಲ ಬೆಳೀತಾ ಇದ್ದಾರೆ. ಅದೇ ರೀತಿ ಮಲೆನಾಡಿಗೆ ಹೋದ್ರೆ ಅಲ್ಲಿ ಕಾಫಿ, ಅಡಿಕೆ, ಭತ್ತ, ತರಕಾರಿ ಈ ರೀತಿ ಬೆಳೆಯುವಂತ ಇತ್ತು. ಜಾನಪದ ಕಲೆ ಅಂದ್ರೇನೆ ಇದಕ್ಕೆ ಯಾವುದೇ ಒಂದು ಜಾನಪದ ಸಾಹಿತ್ಯಕ್ಕೆ ಹಿಂದೆ ಯಾವುದು ದಾಖಲೆಗಳಲ್ಲಿ ಕೈಯಲ್ಲಿ ಬರೆದಿರೋದಿಲ್ಲ. ಇದು ಕೇವಲ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ತಾಯಂದಿರು, ಅಜ್ಜಂದಿರು ಬಾಯಿಂದ ಬಾಯಿಗೆ ಹೇಳಿದಂತ ಗೀತೆಗಳಿಗೆ ಜಾನಪದ ಗೀತೆ, ಜಾನಪದ ಕಲೆ ಅಂತೇಳಿ ಕರೆಯುವಂಥದ್ದು. ಬಹುಶಃ ಕನ್ನಡದ ಜಾನಪದ ಕಲೆಗಳು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಒಂದು ಜೀವಾಳವಾಗಿದೆ. ಅದರಲ್ಲೂ ವಿಶೇಷವಾಗಿ ಡೊಳ್ಳು ಕುಣಿತ, ಬೀರ್ಗಾಸೆ, ಕಂಸಾಳೆ ನೃತ್ಯ, ಯಕ್ಷಗಾನ, ಭೂತಾರಾಧನೆ, ತೊಗಲು ಗೊಂಬೆ ಆಟಗಳು ಇವೆಲ್ಲ ರಾಜ್ಯದ ವಿಶಿಷ್ಟ ಸಂಸ್ಕೃತಿ, ಧಾರ್ಮಿಕ ನಂಬಿಕೆಗಳನ್ನ ಮತ್ತೆ ಕಥೆಗಳನ್ನ ಬಿಂಬಿಸುವ ಒಂದು ಪ್ರಮುಖ ಕಲೆಗಳಾಗಿದ್ದಾವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗೆ ಸಾವಿರಾರು ವರ್ಷ ಇತಿಹಾಸ ಇದ್ದು ಇದನ್ನ ಪ್ರತಿನಿಧಿಸುವ ಹಲವಾರು ಪ್ರಮುಖ ಜನಪದ ಕಲೆಗಳು ಮತ್ತು ಅವುಗಳ ವೈಶಿಷ್ಟ್ಯ ಬೇರೆ ಬೇರೆ ತರನೇ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಡೊಳ್ಳು ಕುಣಿತ ನೀವೆಲ್ಲ ನೋಡಿದ್ದೀರಿ. ಆ ಡೊಳ್ಳು ಕುಣಿಸದ ಬಾರಿಸ್ಬೇಕಾದ್ರೆ ಸ್ವಲ್ಪ ಶಕ್ತಿವಂತನೇ ಇರಬೇಕು. ಹಳ್ಳಿಯಲ್ಲಿರ್ತಕ್ಕಂಥ ರೈತರ ಮಕ್ಕಳೇ ಆಗಿರ್ಬೇಕು. ಆ ಡೊಳ್ಳು ಬಾರಿಸುವಂಥದ್ದು ಆ ಒಂದು ಶಕ್ತಿಶಾಲಿ ಯುವಕರು ಜನಪ್ರಿಯವಾಗಿ ಇವತ್ತು ನೃತ್ಯವಾಗಿ ಯಾವುದೇ ಕಾರ್ಯಕ್ರಮ ನಡೆದರೆ ಆ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಇವತ್ತು ಇರ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಮೈಸೂರು ಭಾಗಕ್ಕೆ ಹೋದ್ರೆ, ಬಹುಶಃ ಮೈಸೂರು ಮತ್ತೆ ಸುತ್ತಮುತ್ತಲಿನ ಹೋದ್ರೆ ಅಲ್ಲಿ ಕಂಸಾಳೆ ನೃತ್ಯಕ್ಕೆ ಬಹಳ ಹೆಚ್ಚು ಹೆಸರುವಾಸಿ. ಕಂಸಾಳೆ ನೃತ್ಯ ಆ ಸುತ್ತಮುತ್ತಲಲ್ಲಿ ಬಹಳ ಹೆಸರುವಾಸಿಯಾಗಿದೆ. ಒಂದು ಕಂಸಾಳೆ ಎಂಬ ಒಂದು ಕಂಚಿನ ತಾಳಗಳನ್ನ ಹಿಡ್ಕೊಂಡು ಆ ವಾದ್ಯದ ತಾಳಕ್ಕೆ ತಕ್ಕಂತೆ ನೃತ್ಯ ಮಾಡೋದೇ ಅದು ಒಂದು ಭಕ್ತಿಗೀತೆಯ ಕಂಸಾಳೆ ನೃತ್ಯ. ಸುಮಾರು 78 ವರ್ಷ ವಯಸ್ಸಾಗಿದ್ರು ನಿಮ್ಮೆಲ್ಲರ ನೆಚ್ಚಿನ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕಂಸಾಳೆ ನೃತ್ಯಕ್ಕೆ ಯಾವುದೇ ಒಬ್ಬ ಯುವಕರಿಗಿಂತ ಮೀರಿಸುವ ರೀತಿ ಹೆಜ್ಜೆ ಹಾಕ್ತಾರೆ ಅನ್ನೋದು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾರೆ. ಯಾಕೆಂದ್ರೆ ಕಲೆ ಅವರೊಳಗಡೆ ಬಂದಿರ್ತದೆ, ವಯಸ್ಸು ಅದಕ್ಕೇನಿಲ್ಲ. ಇವತ್ತಿನ ಬಸವೇಶ್ವರ ಭಜನಾ ಮಂಡಳಿ ನನಗೆ ನೋವಾಗುತ್ತೆ, ಅವ್ರಿಗೆ ಪ್ರಶಸ್ತಿ ಬಂದಿದೆ. ಅವರೆಲ್ಲ 90 ವರ್ಷಕ್ಕೆ ಮೇಲ್ಪಟ್ಟಿದ್ದಾರೆ. ನಾನು ಎಷ್ಟಲ್ಲಿ ಹೇಳ್ತೀನಿ, ನೀವು ಮತ್ತೆ ಮುಂದಿನ ಪೀಳಿಗೆಗೆ ಯಾರಿಗೊಂದು ತಂಡ ರೆಡಿ ಮಾಡಿ ಅಂತ. ಆದ್ರೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಯುವಕರು ಇವತ್ತು ನಾನು ಅನ್ಕೊಂಡು ಬಂದಿದ್ದೆ, ಭಾನುವಾರ ಬಹುಶಃ ಒಂದು ಅರ್ಧ ಕಲ್ಯಾಣ ಮಂಟಪದಲ್ಲಿ ಯುವಕರು ಯುವತಿಯರು ಇರ್ತಾರೆ ಅಂತ. ಆದ್ರೆ ಇಲ್ಲಿ ಬಂದಾಗಲೂ ಎಲ್ಲ 40 ವರ್ಷಕ್ಕೆ ಮೇಲ್ಪಟ್ಟರೆ ಕಾಣ್ತಾ ಇಲ್ಲ. ಎಲ್ಲ ಒಂದಷ್ಟು ಜನ ಮಕ್ಕಳುಗಳು ನಾನು ಮಾತಾಡಿಸಿದೆ, SSLC ಓದ್ತಾ ಇರ್ತಕ್ಕಂಥ ಮಕ್ಕಳು. ಯಾಕೆ ಅಂತ ಹೇಳಿದ್ರೆ ಈ ಜಾನಪದ ಕಲೆ ಅಥವಾ ನಮ್ಮ ಸಂಸ್ಕಾರ, ಸಂಸ್ಕೃತಿ ಇವು ಬಹುಶಃ ಇಡೀ ಪ್ರಪಂಚದಲ್ಲಿ ಈ ಸಂಸ್ಕಾರ, ಸಂಸ್ಕೃತಿ ಅದು ಜಾನಪದ ಕಲೆ ಇರ್ಬೋದು, ಕಂಸಾಳೆ ನೃತ್ಯ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಇವೆಲ್ಲ ಈ ಸಂಸ್ಕಾರ, ಸಂಸ್ಕೃತಿಯ ಗಟ್ಟಿ ನೆಲೆ ಮೇಲೆ ಏನಾದ್ರು ದೇಶ ಯಾವ್ದಾದ್ರು ಇದ್ರೆ ಇದು ಪ್ರಪಂಚದಲ್ಲಿ ನಮ್ಮ ಪ್ರೀತಿಯ ಭಾರತ ದೇಶ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ವಿವಿಧತೆಯಲ್ಲಿ ವೈವಿಧ್ಯತೆಯಲ್ಲಿ ಹೊಂದಿರತಕ್ಕಂಥ ದೇಶ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಕಲೆಗಳಿದ್ದಾವೆ. ಉದಾಹರಣೆಗೆ ಯಕ್ಷಗಾನ. ಕರಾವಳಿ ಕರ್ನಾಟಕ ಭಾಗಕ್ಕೆ ನೀವು ಹೋದ್ರೆ ಯಕ್ಷಗಾನಕ್ಕೆ ಬಹಳ ಒಂದು ಗೌರವ ಕೊಡ್ತಾರೆ, ಹೆಮ್ಮೆಯ ಕಲೆಯಾಗಿದೆ. ಅಲ್ಲಿ ನೃತ್ಯ, ನಾಟಕ, ಸಂಗೀತ ಎಲ್ಲವನ್ನು ಯಕ್ಷಗಾನದಲ್ಲಿ ಸಮ್ಮಿಶ್ರಣ ಆಗಿರೋದನ್ನ ಕೇಳ್ತೇವೆ. ಮತ್ತೆ ಅದರಲ್ಲಿ ಹಲವಾರು ಪುರಾಣ ಕಥೆಗಳನ್ನ ಅವರು ಆ ಯಕ್ಷಗಾನದಲ್ಲಿ ನಮಗೆ ತೋರಿಸ್ತಾರೆ. ಈಗ ನೀವು ನೋಡ್ತಾ ಇದ್ರಿ, ಬಹುಶಃ ಸುರೇಶ್ ಅವರು ಜಾನಪದ ಗೀತೆಗಳನ್ನ
ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಶಿಕ್ಷಕರಾಗಿ ಜಾನಪದ ಕಲೆಗೆ ಡಾಕ್ಟರ್ ಕೃಷ್ಣೇಗೌಡರ ಆಶೀರ್ವಾದದಿಂದ ಅಧ್ಯಕ್ಷರಾದ ಒಂದು ಜೀವ ಕೊಟ್ಟಿದ್ದಾರೆ. ಅವ್ರು ಆಡ್ತಾ ಇದ್ರೆ ಇನ್ನೂ ಒಂದು ಗಂಟೆ ಹಾಡನ್ನ ಕೇಳೋಣ ಅನ್ನೋಷ್ಟು ಸುಂದರವಾಗಿ ಜಾನಪದ ಗೀತೆಗಳನ್ನ ಆಡ್ತಾರೆ. ಆ ಜಾನಪದ ಗೀತೆಗಳನ್ನ ಯಾವುದೇ ಚಲನಚಿತ್ರ ಗೀತೆಗಳನ್ನ ಮೀರಿಸೋ ರೀತಿಯಲ್ಲಿ ಆಡ್ತಾರೆ. ಆ ಹಾಡಿಗೆ ತಕ್ಕಾಗಿ ಜಗದೀಶ್ ಆಚಾರ್ಯ ಅವರು ಮ್ಯೂಸಿಕ್ ನ ಹಾರ್ಮೋನಿಯಂನ ಕೊಡ್ತಾ ಇದ್ರು. ಜಗದೀಶ್ ಆಚಾರ್ಯ ನೋಡಿ ಅವರೆಲ್ಲ ಕಲೆ ಹೊಡೆದಿದೆ. ಆಮೇಲೆ ಯಾವ ಹಾಡು ಹೇಳಿದ್ರು ಅವ್ರ ಹಾಡನ್ನ ಅವ್ರು ಹೇಳ್ತಾರೆ, ಹಾರ್ಮೋನಿಯಂನ ಬಾರಿಸ್ತಾರೆ. ಇದೆಲ್ಲ ಬೈ ಬರ್ತ್ ಕಲೆ ಬಂದಿರ್ತದೆ. ಅದನ್ನ ಕಲಿತು ಅದನ್ನ ಉಳಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅದೇ ರೀತಿ ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ ದೇವಿಯ ಆರಾಧನೆಗಾಗಿ ಕರಗ ಮತ್ತೆ ಸೋಮನ ಕುಣಿತವನ್ನ ಮಾಡ್ತಾರೆ. ಬೆಂಗಳೂರಲ್ಲಿ ನೀವು ನೋಡಿದಿರಿ, ವರ್ಷಕ್ಕೊಂದ್ಸಲಿ ಕರಗೋತ್ಸವ ನಡೆಯುತ್ತೆ. ಲಕ್ಷಾಂತರ ಜನ ಬಸವನ ಗುಡಿಯಲ್ಲಿ ಅವತ್ತು ಸೇರ್ತಾರೆ. ಆ ಕರಗೋತ್ಸವಕ್ಕೆ ಕಡ್ಲೆ ಪರಿಷೆ ಅಂತ ಮಾಡ್ತಾರೆ. ಅವತ್ತು ಇಡೀ ರಸ್ತೆಯಲ್ಲಿ ಯಾವ ರಸ್ತೆಗೆ ಹೋದ್ರು ಬರೀ ಕಡ್ಲೆಕಾಯಿ ಮಾಡ್ತಾ ಇರ್ತಾರೆ, ಕಡ್ಲೆ ಪರಿಷೆ ಅಂತ. ಅಂದ್ರೆ ಬೆಂಗಳೂರಂತ ರಾಜಧಾನಿನಲ್ಲೂ ಕರಗೋತ್ಸವ ಅಷ್ಟು ಒಂದು ಲಕ್ಷಾಂತರ ಜನ ಸೇರಿ ನಡೀತಾರೆ ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದ ಕಲೆಗಳಿಗೆ ಇರ್ತಕ್ಕಂಥ ಶಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕನ್ನಡ ಶಕ್ತಿ ಕೇಂದ್ರದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಮಾತನಾಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನಾಟಿ ಔಷಧ, ಮನೆಮದ್ದು ಇದು ಕೂಡ ಒಂದು ರೀತಿಯ ಜನಪದವೇ. ನಮ್ಮ ಪೂರ್ವಜರು ತಿಳಿದು ಅರಿತು ಮಾಡಿದ ಯಾವುದು ವ್ಯರ್ಥವಾಗಬಾರದು. ಅದನ್ನ ಉಳಿಸಿಕೊಂಡು ಹೋಗುವ ಕೆಲಸವನ್ನ ನಾವಿಂದು ಮಾಡಬೇಕಾಗಿದೆ ಎಂದರು. ನೋಡಿ ಬಂಧುಗಳು, 8,000 ಕಾಯಿಲೆಗಳಿದ್ದಾವೆ ಮನುಷ್ಯನಿಗೆ. 8,000 ಎಲ್ಲದಕ್ಕೂ ಚಿಕಿತ್ಸೆ ಇಲ್ಲ. ಅಲೋಪತಿಲಿ ಅದರಲ್ಲಿ ನಾಟಿ ಔಷಧಿ ಕೂಡ, ಅದು ಕೂಡ ಒಂದು ಜಾನಪದ ಔಷಧ. ನಾಟಿ ಔಷಧದಲ್ಲಿ 100 ಕಾಯಿಲೆಗಳನ್ನ ವಾಸಿ ಮಾಡಿದ್ದಾರೆ ಸಾವಿರಾರು ವರ್ಷಗಳಿಂದ. ಬಸವಣ್ಣವರ ಕಾಲದಿಂದ ಬಸವೇಶ್ವರವರು ವಿಶೇಷವಾದಂಥ ವಿಶ್ವಗುರುಗಳು, ಜಗಜ್ಯೋತಿ ಬಸವೇಶ್ವರ ಅಂತ ಅವರ ಆಶೀರ್ವಾದದಲ್ಲಿ ಬಸವೇಶ್ವರ ಭಜನಾ ಕಲಾ ಸಂಘದಲ್ಲಿ ಒಂದು 2 ತಿಂಗಳ ಹಿಂದೆ ಕೂಡ ನಾನು ಬಂದಿದ್ದೆ. ಇವರೆಲ್ಲ ಅಲ್ಲಿ ಇದು 105 ವರ್ಷದವರು ಬಂದಿದ್ದಾರ, 105 ವರ್ಷದವರು ಅವರು ಕೂಡ ಇಲ್ಲಿದ್ದಾರೆ. ಎಲ್ಲರೂ ಕೂಡ 75-80 ವರ್ಷದವರು. ಅದನ್ನೇ ತಮ್ಮಯ್ಯನವರು ಕೂಡ, ಸುರೇಶರು ಕೂಡ ಹೇಳಿದ್ರು ಮಕ್ಕಳು ಬರಬೇಕು. ಇವತ್ತು ನಾನು ಎಣಿಸ್ತಾ ಇದ್ದೆ 70% ಹೆಣ್ಮಕ್ಳೇ ಇದ್ದಾರೆ. ಪಾರ್ಲಿಮೆಂಟ್ 33% ಹೆಣ್ಮಕ್ಳಿಗೆ ಕೊಡ್ಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. 76 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ನಾಳೆ ಮಂಡನೆ ಮಾಡ್ತಿದ್ದಾರೆ, ಬಹುಶಃ ಅದಕ್ಕೆ ಗೆಲ್ಬೇಕು ಅಂತಕ್ಕಂಥ ನಮ್ಮ ಆಸೆ. ತಾಯಿಯರು ಎಲ್ಲಿರುತ್ತೋ ಅಲ್ಲಿರುತ್ತೆ ಜಾನಪದ. ಜಾನಪದವನ್ನು ಯಾರು ಹಾಡಿದ್ದಾರೆ, ಎಲ್ಲಿಂದ ಬಂತು, ಹೇಗೆ ಬಂತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಇದುವರೆಗೆ. ಆದರೆ ನಮ್ಮ ಡಾಕ್ಟರ್ ತಿಮ್ಮರಾಜರವರು ಅವರು ಇದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ದೇಶಗಳಲ್ಲಿ ಜಾನಪದ ಇದೆ. ಇದು ಹುಟ್ಟಿದ್ದೇ ಇಂಗ್ಲೆಂಡ್ನಲ್ಲಿ. ನಮ್ಮ 200 ವರ್ಷ ಆಳಿದ್ರು ಬ್ರಿಟಿಷ್, 700 ವರ್ಷ ಮುಸ್ಲಿಂ ಆಳಿದ್ರು. ಜಾನಪದವನ್ನ ನಾಶ ಮಾಡಲಿಕ್ಕೆ ಯಾವಾಗಿಂದನೂ ಆಗಲಿಲ್ಲ. 700 ವರ್ಷ ಮುಸ್ಲಿಂ ಎಲ್ಲರೂ ಮುಸ್ಲಿಂ ಆಗಿದ್ದೀವಿ ನಾವು. 200 ವರ್ಷ ಕ್ರಿಶ್ಚಿಯನ್ಸ್ ನಾವೆಲ್ಲ ಕ್ರಿಶ್ಚಿಯನ್ ಆಗಿದ್ದೀವ. ಈಗಲೂ 80% ಹಿಂದೂಗಳೇ. ಹೇಗೆ ಸಾಧ್ಯ? ಇದು ಸನಾತನ ಧರ್ಮದಿಂದ, ಜಾನಪದ ಸಾಹಿತ್ಯದಿಂದ ಸಾಧ್ಯವಾಗಿದೆ. ಗಟ್ಯ ನಾನು ಹೇಳ್ತಲ್ಲ. ಅಲ್ಲೂ ಕೂಡ ಒಬ್ಬ ಮಕ್ಕಳ ವೈದ್ಯ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯ ಬರ್ಬೇಕಾದ್ರೆ ಮೊದಲು ಜಾನಪದದಿಂದನೇ ಪ್ರಾರಂಭವಾಗಬೇಕು. ನಮ್ಮ ನೇಮ ಜೀವನ ಏನು ಇದೆಯಲ್ಲ ಅದು ಜಾನಪದ. ನಾವು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಜಾನಪದ ಪರಿಸ್ಥಿತಿ. ನಮಗೆ ಜಾನಪದ ಕಲೆ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ದೊಡ್ಡದಾಗಿ ಹಾಕಿ ಬೆಳವಾಡಿಯಿಂದ ಪ್ರಾರಂಭವಾಗಿದೆ. 100 ವರ್ಷಗಳಿಂದ ಇಲ್ಲಿಯ ಹಿರಿಯರು ಇದು ಒತ್ತನ್ನು ಕೊಟ್ಟು ಬೆಳೆಸಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಇವೆಲ್ಲರೂ ಕೂಡ ಜೋರಾಗಿ ಕೈ ಚಪ್ಪಾಳಿ ಮುಖಾಂತರ ಅವರಿಗೆ ಅಭಿನಂದನೆ ಹೇಳಬೇಕು. ಹಿರಿಯರ ಆಶೀರ್ವಾದ ಎಲ್ಲರಿಗೂ ಬೇಕು, ನನ್ನನ್ನು ಸೇರಿ. ತಮ್ಮಯ್ಯನವರು ನಾನು 45 ವರ್ಷಗಳಿಂದ ಬಂದೆ. ಕನ್ನಡದ ಬಾವುಟ ಕಟ್ಟಿ ಕನ್ನಡದಲ್ಲಿ ಹೋರಾಟ ಮಾಡಿ ಬೆಳೆದಂಥವ್ರು. ಇದುವರೆಗೂ ಕೂಡ ಅವ್ರು ಯಾರಿಗೂ ಒಂದು ಅಗೌರವವನ್ನು ತೋರಿಸಿಲ್ಲ. ನಾನು ನೋಡ್ಕೊಂಡು ಬಂದಿದ್ದೀನಿ ಅವ್ರನ್ನ. ಕಾರ್ಯಕ್ರಮದಲ್ಲಿ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಬಿಪಿ ಪರಮೇಶ್ವರಪ್ಪ, ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್, ಅಂತಾರಾಷ್ಟ್ರೀಯ ಜನಪದ ಗಾಯಕರಾದ ಅಪ್ಪಗೆರೆ ತಿಮ್ಮರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.